ಸ್ತಬ್ಧವಾಗಿ ನಿಂತಿದ್ದಂಥ ನ್ಯೂ ಕ್ಲಾಕ್ ಟವರ್ಗೆ ಸಂಬಂಧಿಸಿದಂತೆ ನಿನ್ನೆ ಸಂಜೆ ಏನು ಒನ್ ಕನ್ನಡ ನ್ಯೂಸ್ ವರದಿ ಒಂದು ಪ್ರಸಾರ ಮಾಡಿತ್ತು. ಆ ವರದಿಯ ಪ್ರಸಾರದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನ್ಯೂ ಕ್ಲಾಕ್ ಟವರ್ನಲ್ಲಿರುವಂತಹ ಗಡಿಯಾರವನ್ನು ಸರಿಪಡಿಸಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಏನು ಕಳೆದ ದಿನ ಸಂಜೆ 5 ಗಂಟೆ ನಿಂತ್ಕೊಂಡು ನಾವು ಇಲ್ಲಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ಅಂದರೆ ಸುದ್ದಿಯನ್ನು ಮಾಡ್ಕೊಂಡು ಹೋಗಿದ್ವಿ. ಅಂದರೆ ನ್ಯೂ ಕ್ಲಾಕ್ ಟವರು ದಾವಣಗೆರೆ ಜಿಲ್ಲೆಗೆ ಒಂದು ದಾವಣಗೆರೆ ಕಿರೀಟವಾಗಿದ್ದಂತಹ ಕ್ಲಾಕ್ ಟವರು ಸ್ಮಾರ್ಟ್ ಸಿಟಿ ಹಾಗೂ ದೂಡ ಇಲಾಖೆಯಿಂದ ಏನು ಈ ಒಂದು ಕ್ಲಾಕ್ ಟವರ್ನ ನಿರ್ಮಾಣ ಮಾಡಿದ್ರು. ಅನೇಕ ದಿನಗಳಿಂದ ಈ ಒಂದು ಕ್ಲಾಕ್ ಟವರ್ನಲ್ಲಿರುವಂತಹ ಗಡಿಯಾರ ಸಮಯಕ್ಕೆ ಸೋತು ನಿಂತಿತ್ತು ಅಂತ ಹೇಳಿ ನಾವು ನಿನ್ನೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆ ಸುದ್ದಿ ಪ್ರಸಾರದ ಮಾಡಿದ ಕೆಲವೇ ಗಂಟೆಗಳಲ್ಲಿ ರಾತ್ರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಡಿಯಾರವನ್ನು ಸರಿಪಡಿಸಿರುವಂಥ ಕೆಲಸವನ್ನು ಸಹ ನೀವು ಮಾಡ್ತಿರುವಂಥ ದೃಶ್ಯಗಳನ್ನು ಸಹ ನೋಡ್ತಿರುವಂಥದ್ದು. ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ವರದಿ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಹಲವು ಸಮಸ್ಯೆಗಳಿಗೆ ಒನ್ ಕನ್ನಡ ನ್ಯೂಸ್ ಸ್ಪಂದನೆ ನೀಡಿದೆ. ಅಂದರೆ ಈ ಹಿಂದೆಯೂ ಸಹ ಅನೇಕ ಸಮಸ್ಯೆ, ಅಂದರೆ ಜಿಲ್ಲೆಯ ಅನೇಕ ಸಮಸ್ಯೆಗಳನ್ನು ಪ್ರಸಾರ ಮಾಡಿ ಅದಕ್ಕೆ ಪರಿಹಾರ ಕಲ್ಪಿಸಿಕೊಡುವಂಥದ್ದು ಸಹ ಒನ್ ಕನ್ನಡ ನ್ಯೂಸ್ ಮಾಡಿರುವಂಥದ್ದು. ಪ್ರತಿಯೊಂದು ಮಾಧ್ಯಮಗಳು ಸಹ ಸುದ್ದಿಗಳನ್ನು ಪ್ರಸಾರ ಮಾಡೋದಲ್ಲ, ಅದಕ್ಕೆ ಪರಿಹಾರವನ್ನು ಕಲ್ಪಿಸಿಕೊಡುತ್ತೆ ಎಂಬುದನ್ನು ಮತ್ತೊಮ್ಮೆ ಒನ್ ಕನ್ನಡ ನ್ಯೂಸ್ ಸಾಬೀತು ಮಾಡಿರುವಂಥದ್ದು. ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ವರದಿ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಕಳೆದ ದಿನ ಸಂಜೆ ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಗಡಿಯಾರ ನನ್ನ ಹಿಂಭಾಗ ಕಾಣ್ತಿರುವಂಥ ನ್ಯೂ ಕ್ಲಾಕ್ ಟವರ್ನ ಗಡಿಯಾರ ನಿಂತು ಹೋಗಿದೆ ಅಂತ ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಪ್ರಸಾರದ ಬೆನ್ನಲ್ಲೇ ಕೆಲವೇ ಗಂಟೆಯಲ್ಲಿ ರಾತ್ರೋರಾತ್ರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸಿರುವಂತಹ ಕೆಲಸವನ್ನು ಸಹ ನಾವು ನೋಡುತ್ತಿರುವಂಥದ್ದು. ಎಂದಿನಂತೆ ಮತ್ತೆ ಈ ಒಂದು ಗಡಿಯಾರಕ್ಕೆ ಮರುಜೀವ ನೀಡಿ ಗಡಿಯಾರ ಚಲಿಸುವಂತೆ ಈ ಅಧಿಕಾರಿಗಳು ಮಾಡಿರುವಂಥದ್ದು. ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ವರದಿ ಅಂತಲೇ ನಾವು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.